ನಮೋ ಅರಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ಉವಜ್ಜಾಯಾಣಂ ನಮೋ ಲೋಯೇ ಸವ್ವಸಾಹೋಣಂ. पंचपरमेष्टि भगवान की जय हो. जिनवाणी माता की जय हो. ಮುನಿಶ್ರೀ ನಿರ್ಭಯ ಸಾಗರ ಮಹಾರಾಜ್ ಕಿ ಜೈ ಹೋ. ಎಲ್ಲರಿಗೂ ಜಯ ಜಿನೇಂದ್ರ. ರಾತ್ರಿ ಭೋಜನ ತ್ಯಾಗ ಒಂದು ವೈಜ್ಞಾನಿಕ ದೃಷ್ಟಿ. ಇದರ ಲೇಖಕರು ಮುನಿಶ್ರೀ ನಿರ್ಭಯ ಸಾಗರ ಮಹಾರಾಜರು. ಈ ಕೃತಿಯ ಇವತ್ತು ಉಪಸಂಹಾರ ಮಾಡಲು ಇದ್ದೇವೆ. ಅದಕ್ಕಿಂತ ಮೊದಲು ರಾತ್ರಿ ಭೋಜನ ತ್ಯಾಗ ಮಾಡುವ ಉಪಾಯಗಳನ್ನು ಮಹಾರಾಜರು ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ. ಅದನ್ನು ತಿಳಿದು ಮುಂದಕ್ಕೆ ಈ ಕೃತಿಯ ಪೂರ್ಣ ಮಾಡಲು ಇದ್ದೇವೆ. ರಾತ್ರಿ ಭೋಜನ ತ್ಯಾಗ ಮಾಡುವ ಉಪಾಯಗಳು. ಅದರಲ್ಲಿ ಮೊದಲ ಉಪಾಯ ರಾತ್ರಿ ಭೋಜನದ ದುಷ್ಪ್ರಭಾವಗಳನ್ನು ಸರಿಯಾಗಿ ತಿಳಿದುಕೊಳ್ಳುವುದು ಮತ್ತು ಅದನ್ನು ತಿಳಿದು ಪ್ರಸಾರ ಮಾಡುವುದು. ಎರಡನೆಯ ಉಪಾಯ ರಾತ್ರಿಯಲ್ಲಿ ಭೋಜನ ಸತ್ಕಾರದ ಪದ್ಧತಿಯನ್ನು ನಿಲ್ಲಿಸುವುದು. ಮೂರನೇ ಉಪಾಯ ಪಾಠಶಾಲೆಗಳಲ್ಲಿ, ಕಾರ್ಯಾಲಯಗಳಲ್ಲಿ, ಕಾರ್ಖಾನೆಗಳಲ್ಲಿ ಮತ್ತು ಅಂಗಡಿಗಳಲ್ಲಿ ಸಂಜೆ 5 ಗಂಟೆಯಿಂದ ಬೆಳಿಗ್ಗೆ 7 ಗಂಟೆಯವರೆಗೆ ಊಟಕ್ಕಾಗಿ ಕಾರ್ಯಾಲಯಗಳನ್ನು ಮುಚ್ಚುವುದು. ನಾಲ್ಕನೇ ಉಪಾಯ ಶಾಲೆಗಳಲ್ಲಿ ಮಕ್ಕಳಿಗೆ ಪಠ್ಯಗಳ ಮೂಲಕ ರಾತ್ರಿ ಭೋಜನದ ಕೆಟ್ಟ ಪ್ರಭಾವದ ಬಗ್ಗೆ ತಿಳುವಳಿಕೆ ನೀಡುವುದು. ಐದನೇ ಉಪಾಯ ಅವಶ್ಯಕತೆಗಳನ್ನು ಕಡಿಮೆ ಮಾಡಿಕೊಳ್ಳುತ್ತಾ ಇಂದ್ರಿಯ ಮತ್ತು ಮನಸ್ಸಿನ ನಿಯಂತ್ರಣ ಮಾಡುವುದು. ಆರನೇ ಉಪಾಯ ಹೆಚ್ಚುತ್ತಿರುವ ತಿಂಡಿ ಉಪಹಾರ ಅಭ್ಯಾಸವನ್ನು ತಡೆದು ಬೆಳಗ್ಗೆ 9 ರಿಂದ 10 ಗಂಟೆಯ ಮಧ್ಯೆ ಊಟ ಮಾಡಬೇಕು. ಇದರಿಂದ ಸಂಜೆ 5-6 ಗಂಟೆಯ ಒಳಗೆ ಹಸಿವು ಆಗುವಂತೆ ನೋಡಬೇಕು. ಏಳನೇ ಉಪಾಯ ಧರ್ಮ, ಧರ್ಮಾತ್ಮ ಮತ್ತು ಧರ್ಮಶಾಸ್ತ್ರಗಳ ಬಗ್ಗೆ ನಿಜವಾದ ಶ್ರದ್ಧೆ ಇಡುತ್ತಾ ಪರಮಾರ್ಥದ ಕಡೆಗೆ ಮುನ್ನಡೆಯುವುದು. ಇನ್ನು ಕೊನೆಯ 8ನೆಯ ಉಪಾಯ ರಾತ್ರಿ ಭೋಜನ ಮಾಡುವುದಿಲ್ಲ ಎಂದು ದೃಢ ಸಂಕಲ್ಪ ಮಾಡುವುದು. ಇನ್ನು ಈ ಕೃತಿಯ ಉಪಸಂಹಾರ. ವಿಶ್ವದ ಪ್ರತಿಯೊಂದು ದೇಶದಲ್ಲಿ, ನಗರಗಳಲ್ಲಿ, ಹಳ್ಳಿಗಳಲ್ಲಿ, ಮನೆಯಲ್ಲಿ ರೋಗಿಗಳು ಸಿಗುತ್ತಾರೆ. ರೋಗಕ್ಕೆ ಅನೇಕ ಕಾರಣಗಳಿವೆ. ಅವುಗಳಲ್ಲಿ ಮುಖ್ಯ ಕಾರಣ ಏನೆಂದರೆ ಮಾಡಿದ ಊಟ ಸರಿಯಾಗಿ ಜೀರ್ಣವಾಗದೆ ಇರುವುದು, ಹೊಟ್ಟೆಯಲ್ಲಿ ಮಲ ಬಂಧವಾಗುವುದು, ಹಸಿವಾಗದಿರುವುದು, ಮಲ ಮೂತ್ರಗಳನ್ನು ತಡೆಯುವುದು, ಅವಶ್ಯಕತೆಗೆ ಅನುಗುಣವಾಗಿ ಗಾಳಿ, ನೀರು, ಸೂರ್ಯನ ಬೆಳಕು ಸಿಗದೇ ಇರುವುದು,
ಪ್ರದೂಷಿತ ವಾತಾವರಣದಲ್ಲಿ ವಾಸಿಸುವುದು, ವಂಶಾನುಕ್ರಮವಾಗಿ ಜೀವಾಣುಗಳು ಬರುವುದು, ಪ್ರಕೃತಿ ವಿರುದ್ಧವಾದ ಆಹಾರ ಸೇವನೆ ಮಾಡುವುದು ಮೊದಲಾದವು ಈ ಎಲ್ಲ ಕಾರಣಗಳು ರಾತ್ರಿ ಭೋಜನ ಮಾಡುವುದರಿಂದ ಆಗುತ್ತದೆ. ಆದ್ದರಿಂದ ಆರೋಗ್ಯದ ದೃಷ್ಟಿಯಿಂದ ರಾತ್ರಿ ಭೋಜನ ತ್ಯಾಗ ಅವಶ್ಯಕವಾಗಿದೆ. ವಿಶ್ವದ ಎಲ್ಲ ದರ್ಶನಗಳಲ್ಲಿ ರಾತ್ರಿ ಭೋಜನವನ್ನು ಹಾನಿಕಾರಕವೆಂದು ತಿಳಿದು ತ್ಯಾಗ ಮಾಡಲು ಹೇಳಿದ್ದಾರೆ. ಆದ್ದರಿಂದ ದಾರ್ಶನಿಕರ ದೃಷ್ಟಿಯಿಂದಲೂ ರಾತ್ರಿ ಭೋಜನ ಅನುಚಿತವಾಗಿದೆ. ಹಗಲು ರಾತ್ರಿ ಇಷ್ಟ ಬಂದಾಗ ಎಲ್ಲ ಆಹಾರ ಸೇವನೆ ಮಾಡುವುದರಿಂದ ಶರೀರದಲ್ಲಿ ಧಾತು, ಉಪಧಾತು ಮತ್ತು ಅನವಶ್ಯಕ ಕೋಶಿಕೆಗಳ ವೃದ್ಧಿಯಾಗುತ್ತದೆ. ಇಂದ್ರಿಯ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚುತ್ತದೆ. ಶರೀರ ರೋಗಸ್ಥವಾಗುತ್ತದೆ ಮತ್ತು ಮನುಷ್ಯನ ಧಾರ್ಮಿಕ ಶ್ರದ್ಧೆ ಮತ್ತು ಆಧ್ಯಾತ್ಮದಿಂದ ದೂರ ಓಡುತ್ತಾನೆ. ಆದ್ದರಿಂದ ಆಧ್ಯಾತ್ಮಿಕ ದೃಷ್ಟಿಯಿಂದಲೂ ರಾತ್ರಿ ಭೋಜನ ಒಳ್ಳೆಯದಲ್ಲ. ರಾತ್ರಿ ಭೋಜನ ಮಾಡುವುದು, ಮಾಡಿಸುವುದು ಮತ್ತು ತಯಾರಿಸುವುದು ಮತ್ತು ತಯಾರಿಸುವವರಿಗೆ ಅನುಮೋದನೆ ಕೊಡುವುದರಿಂದ ಜೀವಿಗಳ ಪ್ರತ್ಯಕ್ಷ ಘಾತವಾಗುತ್ತದೆ. ಜೊತೆಗೆ ಊಟದ ಮೇಲೆ ಅತಿ ಆಸೆ ಆಗುವುದರಿಂದ ಹಗಲು ರಾತ್ರಿ ಊಟದ ಚಿಂತೆ ನಡೆಯುತ್ತಾ ಇರುತ್ತದೆ ಮತ್ತು ಆಸೆಯಿಂದ ನಿಶ್ಚಯವಾಗಿ ಹಿಂಸೆಯಾಗುತ್ತದೆ, ಅಧರ್ಮವಾಗುತ್ತದೆ. ಆದ್ದರಿಂದ ಧಾರ್ಮಿಕ ದೃಷ್ಟಿಯಿಂದಲೂ ರಾತ್ರಿ ಭೋಜನ ಅಹಿತಕರವಾಗಿದೆ. ರಾತ್ರಿಯಲ್ಲೇ ಹೆಚ್ಚು ಅನ್ಯಾಯ, ಅತ್ಯಾಚಾರಗಳು ನಡೆಯುತ್ತವೆ. ಭೂತ, ಪಿಶಾಚ ಮತ್ತು ಕ್ರೂರ ಹಿಂಸಕ ಪ್ರಾಣಿಗಳು ಸಂಚರಿಸುತ್ತವೆ. ರಾತ್ರಿಯಲ್ಲಿ ಸಾಮಾಜಿಕ ಭಯ, ಅಶಾಂತಿ ಮತ್ತು ವಿಸಂಗತಿಗಳು ಹುಟ್ಟುತ್ತವೆ. ಆದ್ದರಿಂದ ಸಾಮಾಜಿಕ ದೃಷ್ಟಿಯಿಂದಲೂ ರಾತ್ರಿ ಭೋಜನ ಒಳ್ಳೆಯದಲ್ಲ. ಯಾರ ಮನೆಯಲ್ಲಿ ರಾತ್ರಿ ಭೋಜನ ಮಾಡುತ್ತಾರೆ ಅವರ ಮನೆಯಲ್ಲಿ ಮಹಿಳೆಯರು ಅಡಿಗೆ ಮಾಡುವುದರಲ್ಲಿ, ಊಟ ಬಡಿಸುವುದು, ಪಾತ್ರೆ ತೊಳೆಯುವುದು ಮೊದಲಾದ ಕ್ರಿಯೆಗಳಲ್ಲಿ ವ್ಯಸ್ತರಾಗಿರುತ್ತಾರೆ. ಇದರಿಂದ ಅವರಿಗೆ ಪರಿವಾರದೊಡನೆ ಕುಳಿತು ಸಂತೋಷವಾಗಿ ಕೆಲವು ಸಮಯ ಕಳೆಯಲು ಸಿಗುವುದಿಲ್ಲ. ಮಕ್ಕಳಿಗೆ ಸಂಸ್ಕಾರ ಕೊಡಲು, ಅವರ ವಿದ್ಯಾ ಅಭ್ಯಾಸದ ಕಡೆ ಗಮನ ಕೊಡಲು ಅವಕಾಶ ಸಿಗುವುದಿಲ್ಲ. ಆದ್ದರಿಂದ ಪಾರಿವಾರಿಕ ದೃಷ್ಟಿಯಿಂದಲೂ ರಾತ್ರಿ ಭೋಜನ ಉಚಿತವಲ್ಲ. ಹಗಲು ರಾತ್ರಿ ಊಟ ಮಾಡುವುದರಿಂದ ರೋಗ ನಿರೋಧಕ ಕೋಶಿಕೆಗಳು ನಿಷ್ಕ್ರಿಯವಾಗುತ್ತವೆ. ಇದರಿಂದ ಚರ್ಮ, ಮೂಳೆ, ಹೃದಯ, ಸ್ನಾಯು, ಕಿಡ್ನಿ, ರಕ್ತ, ಮೆದುಳು ಮತ್ತು ಗ್ರಂಥಿಗಳು ಶರೀರ ಎಲ್ಲ ಅಂಗೋಪಾಂಗಗಳ ಮೇಲೆ ಕೆಟ್ಟ ಪ್ರಭಾವ ಬೀರುತ್ತದೆ. ಇದನ್ನು ವಿಜ್ಞಾನಿಗಳು ತಮ್ಮ ಸಂಶೋಧನೆಯಿಂದ ಸಾಬೀತುಪಡಿಸಿದ್ದಾರೆ. ಆದ್ದರಿಂದ ಶಾರೀರಿಕ ಮತ್ತು ವಿಜ್ಞಾನಿಗಳ ದೃಷ್ಟಿಯಿಂದಲೂ
ರಾತ್ರಿ ಭೋಜನ ಹಾನಿಕಾರಕವಾಗಿದೆ. ವರ್ತಮಾನ ಯುಗದಲ್ಲಿ ರಾತ್ರಿ ಭೋಜನ ತ್ಯಾಗ ವ್ರತ, ನಿಯಮ, ಸಂಯಮ ಮೊದಲಾದವುಗಳನ್ನು ಜನರು ಬಂಧನವೆಂದು ತಿಳಿಯುತ್ತಿದ್ದಾರೆ. ಆದರೆ ಇದು ಸಾಂಸಾರಿಕ ಬಂಧನದಿಂದ ಮುಕ್ತಗೊಳಿಸುವ ಸಶಕ್ತ ಸಾಧನವಾಗಿದೆ. ಪ್ರತಿದಿನ ದೇವದರ್ಶನ ಮಾಡುವುದು, ನೀರನ್ನು ಶೋಧಿಸಿ ಕುಡಿಯುವುದು ಹಾಗೂ ರಾತ್ರಿ ಭೋಜನ ತ್ಯಾಗ ಇವು ಜೈನ ಶ್ರಾವಕರ 3 ಚಿಹ್ನೆಗಳು ಆಗಿವೆ. ಮನುಷ್ಯ ಎಷ್ಟು ಶುದ್ಧ ಆಹಾರವನ್ನು ಸೇವಿಸುತ್ತಾನೆ, ರಕ್ತ, ಮಾಂಸ, ಮಜ್ಜ ಮೊದಲಾದ ಧಾತುಗಳು ಅಷ್ಟೇ ಶುದ್ಧವಾಗಿ ತಯಾರಾಗುತ್ತವೆ. ಸಂಜೆ ಹಾಲು, ಹಣ್ಣು, ರಸಗಳು ಮೊದಲಾದ ಸುಪಾಚಯವಾದ ಆಹಾರವನ್ನು ಸ್ವೀಕರಿಸಬೇಕು. ಏಕೆಂದರೆ ಇವುಗಳಲ್ಲಿ ವಿಟಮಿನುಗಳು, ಖನಿಜ ತತ್ವಗಳು ಸಾಕಷ್ಟು ಪ್ರಮಾಣದಲ್ಲಿ ಇರುತ್ತವೆ. ಇದರಿಂದ ಬಲ, ಬುದ್ಧಿ, ಸೌಂದರ್ಯ, ಕಣ್ಣಿನ ಶಕ್ತಿ ಮತ್ತು ಹೊಳಪು, ಯೌವನ ಮತ್ತು ಆರೋಗ್ಯ ಚೆನ್ನಾಗಿ ಇರುತ್ತದೆ. ಗೃಹಸ್ಥ ಹಾಗೂ ಸದ್ಗೃಹಸ್ಥರಲ್ಲಿ ಅಂತರವಿದೆ. ಯಾರು ಬೇಕಾದರೂ ಗೃಹಸ್ಥರಾಗಬಹುದು. ಆದರೆ ಸದ್ಗೃಹಸ್ಥನಾಗಲು ದೇವಪೂಜೆ, ಸಾಧು ಸಜ್ಜನರ ಸೇವೆ, ನಿತ್ಯ ಜ್ಞಾನ ಅಭ್ಯಾಸ, ರಾತ್ರಿ ಭೋಜನ ತ್ಯಾಗ, ಮದ್ಯಪಾನ ಮೊದಲಾದವುಗಳ ತ್ಯಾಗ ಮಾಡಿ ಸಂಯಮ, ಯಥಾಶಕ್ತಿ ಧ್ಯಾನ, ವಿನಯ ಮೊದಲಾದ ತಪವನ್ನು ಆಚರಿಸುತ್ತಾ ನ್ಯಾಯ ನೀತಿಪೂರ್ವಕ ಧನಾರ್ಜನೆ ಮಾಡುತ್ತಾ ದಾನವನ್ನು ಮಾಡುತ್ತಾ ಶ್ರಾವಕನ 6 ಅವಶ್ಯಕಗಳನ್ನು ಪಾಲನೆ ಮಾಡಬೇಕು. ಇಲ್ಲಿಗೆ ರಾತ್ರಿ ಭೋಜನ ತ್ಯಾಗ ಒಂದು ವೈಜ್ಞಾನಿಕ ದೃಷ್ಟಿ ಈ ಕೃತಿಯು ಪೂರ್ಣವಾಗುತ್ತದೆ. पंचपरमेष्टि भगवान की जय हो. जिनवाणी माता की जय हो. मुनिश्री निर्भय सागर महाराज की जय हो. अहिंसा परमो धर्म की जय हो. ಎಲ್ಲರಿಗೂ ಜಯ ಜಿನೇಂದ್ರ.